ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಎಲ್ಲಿ ಈಗ ಹೇಳು, ನನ್ನ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ನನ್ನ ಕಣ್ಣಿಟ್ಟು ಹೇಳು. ನನ್ನ ನಿನ್ನ ಪ್ರೀತಿ ಮಾಡ್ತಾನೆ ಇಲ್ಲ ಅಂತ ಹೇಳೀಗ. ನಾನು ನಿಮ್ಮ ಸತ್ಯನೇ ಹೇಳಿದ್ದು ನನ್ನವರೇ. ನನಗೆ ನಿನ್ನ ಜೊತೆ ಜೀವನ ನೋಡು, ಮನ್ಸಿಗೆ ಇಷ್ಟ ಇಲ್ದಿರೋ ಮಾತನ್ನ ಕಷ್ಟಪಟ್ಟು ಹೇಳಬಾರ್ದು. ಏನೋ ಅಂದ್ಯಲ್ಲ, ನಾನು ಪೂರ್ವಿಗೆ ತಾಳಿ ಕಟ್ಟಿದ ತಕ್ಷಣ ನನ್ನ ನಿನ್ನ ಮನಸ್ಸಿಂದ ಕಿತ್ತಾಕ್ಬಿಟ್ಟೆ ಅಂತ. ನಾನು ನಿನ್ನ ಮನಸ್ಸಲ್ಲಿ ಇಲ್ಲ ಅನ್ನೋದೇ ನಿಜ ಆಗಿದ್ದಿದ್ರೆ, ಮದುವೆ ಸತ್ಯ ನಂಗೆ ಗೊತ್ತಾಗ್ಬಿಟ್ರೆ ನಂಗೆ ಏನಾಗ್ಬಿಡುತ್ತೋ ಅಂತ ನೀನು ಹೆದರುತ್ತಿರಲಿಲ್ಲ. ನೇರವಾಗಿ ಬಂದು ಹೇಳಿರ್ತಿದ್ದೆ. ನಾನು ಕೋಪ ಮಾಡ್ಕೊಂಡಾಗ ನೀನಷ್ಟು ಒದ್ದಾಡ್ತಾ ಇರಲಿಲ್ಲ. ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿರ್ತಿದ್ದೆ. ನನ್ನ ಕಾಲಿಗೆ ಏಟಾದಾಗ ನನಗಿಂತ ಹೆಚ್ಚು ನೋವು ಪಟ್ಟಿಯಲ್ಲ, ಯಾಕೆ? ಪ್ರೀತಿನೇ ಇಲ್ದಿರೋ ಅಂದಮೇಲೆ ಅಷ್ಟೊಂದು ಫೀಲ್ ಆಗುತ್ತೆ ನಿನಗೆ? ಆಗ ಪದ್ಮಿನಿ ಜಾತಕ ನಂದನ್ ಜಾತಕ ಜೊತೆ ಹೊಂದಾಣಿಕೆ ಆಗಿತ್ತು. ಈಗ ನೋಡಿದ್ರೆ ಪೂರ್ವಿ ಜಾತಕನೂ ಹೊಂದಾಣಿಕೆ ಆಗ್ತಾ ಇದೆ. ಇದೆಂತ ವಿಚಿತ್ರ ಅಲ್ವಾ ಅಮ್ಮಾಜಿ? ನರೇಂದ್ರ, ನಂದನ್ ಜಾತಕ ಜೊತೆ 100 ಜನ ಹುಡುಗಿಯರ ಜಾತಕ ಕಾಕತಾಳೀಯವಾಗಿ ಹೊಂದಾಣಿಕೆ ಆಗ್ಬೋದು. ಅದು ದೊಡ್ಡ ವಿಷಯ ಅಲ್ಲ. ಆದರೆ ಪೂರ್ವಿ ಜಾತಕ ಯಾಕೆ ಹೊಂದಾಣಿಕೆ ಆಯಿತು, ನನಗದನ್ನು ಹೇಳು. ಯಾಕೆ ಅಮ್ಮಾಜಿ? ಯಾಕೆ ಅಂದರೆ, ನಂದನ್ನು ಪೂರ್ವಿ ಮಧ್ಯೆ ನಂಟನ್ನು ಬೆಸ್ತಿರೋದು ಆ ದೇವರು. ಏನು ಹೇಳ್ತಾ ಇದ್ದೀರಾ ಅಮ್ಮಾಜಿ? ನಿಜಾನೇ ಹೇಳ್ತಿದ್ದೀನಿ ನರೇಂದ್ರ. ಇಲ್ಲ ಅಂದರೆ ನಂದನ್ ಜೊತೆ ಪೂರ್ವಿ ಮದುವೆ ಯಾಕೆ ನಡೀತು ಹೇಳು? ನೀನು ಆಗಲೇ ಏನಂದ ಹೇಳು? ಸುಮ್ಮನೆ ಹೀಗೆಲ್ಲ ಏನು ನಡೆಯಲ್ಲ ಅಮ್ಮಾಜಿ ಎಂದೆ. ಅಂದಮೇಲೆ ಇದೆಲ್ಲ ಆ ದೇವರೇ ನಿರ್ಧಾರ ಮಾಡಿರೋದು ಅಂತ ಆಯ್ತಲ್ವಾ? ಅಂದರೆ ಈಗ ಏನು ನಡೆದಿದ್ಯೋ ಸರಿ ಅಂತಿದ್ದೀರಾ? ಆದರೆ ನಮ್ಮ ನಂದನ್ ಪದ್ಮಿನಿ ಪ್ರೀತಿಸ್ತಾ ಇದ್ದಾರಲ್ಲ ಅಮ್ಮಾಜಿ. ನೋಡು, ಮನುಷ್ಯರು ಏನೇ ಲೆಕ್ಕಾಚಾರ ಹಾಕ್ಕೊಂಡ್ರು ಕೊನೆಗೆ ನಡೆಯೋದು ದೇವರು ಮಾಡಿದ ಲೆಕ್ಕಾಚಾರದ ಹಾಗೆ. ಜಗತ್ನಲ್ಲಿ ಪ್ರೀತಿಸಿದವರೆಲ್ಲ ಮದುವೆ ಆಗೋದಿಲ್ಲ ನರೇಂದ್ರ. ಕೋಟ್ಯಾಂತರ ಪ್ರೀತಿಗಳು ಸುಳ್ಳಾಗಿ ಸತ್ತು ಹೋಗಿವೆ. ಆದರೆ ಕೊನೆಯದಾಗಿ ಉಳಿಯೋದು ಒಂದೇ, ಅದೇ ಬ್ರಹ್ಮಗಂಟು. ಅದು ಆ ಭಗವಂತ ಬೆಸ್ತಿರೋ ನಂಟು. ಈಗಾಗಲೇ ಅದು ನಮ್ಮ ಪೂರ್ವಿ ನಂದನ್ ನಡುವೆ ನಡೆದು ಹೋಗಿದೆ. ನೋಡು, ನಾನಿಲ್ಲಿ ಪದ್ಮಿನಿ ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ನರೇಂದ್ರ. ತನ್ನ ಗೋಂಗೊಟ್ನ ತಂಗಿಗೆ ಬಿಚ್ಚಿಕೊಟ್ಟು ತಾನೆಲ್ಲೋ ಹೊರಗಡೆ ಹೋಗಿದ್ದು ತುಂಬಾ ದೊಡ್ಡ ತಪ್ಪೆ. ಹಾಗಂತ ಪೂರ್ವಿ ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಕ್ಕನ ಗೋಂಗಟ್ನ ಇಸ್ಕೊಂಡು ಅಕ್ಕನ ಜಾಗದಲ್ಲಿ ತಾನು ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡಿದ್ದು ದೊಡ್ಡ ತಪ್ಪೆ. ಅವಳೊಂದು ಮಾತು ಹೇಳ್ಬೋದಾಗಿತ್ತು, ನಾನು ಪೂರ್ವಿ ಪದ್ಮಿನಿ ಅಲ್ಲ ಅಂತ. ಆದರೆ ಅವಳು ಯಾವುದೋ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಹೇಳೋದಕ್ಕಾಗಲಿಲ್ಲ. ಈಗ ಆ ಲೆಕ್ಕಾಚಾರನೆಲ್ಲ ನಾವು ಪಕ್ಕಕ್ಕಿಡಲೇಬೇಕು. ಅಮ್ಮಾಜಿ, ಹಾಗಾದರೆ ಈಗೇನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಅವತ್ತು ಮದುವೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಾಂಪ್ರದಾಯಿಕವಾಗಿ ಏನು ನಡೀತೋ ಅದೆಲ್ಲ ಲೆಕ್ಕಾಚಾರ ಹಾಕಿ ಹೇಳೋದಾದ್ರೆ, ಪೂರ್ವಿನೇ ನಂದನಿಗೆ ನಿಜವಾದ ಹೆಂಡತಿ. ಅಮ್ಮಾಜಿ, ಹೌದು, ಪೂರ್ವಿನೇ ಈ ಮನೆ ಸೊಸೆ. ನಂಗೆ ಗೊತ್ತು ಪದ್ಮಿನಿ, ನಿನ್ನ ಮನ್ಸು ತುಂಬ ನಾನೇ ಇದ್ದೀನಿ. ಆದರೆ ಸಂಪ್ರದಾಯ ಅದು ಇದು ಅಂತ ನಿನ್ನ ಮನ್ಸನ್ನು ಕಟ್ ಹಾಕಿದ್ಯಾ? ಇಲ್ಲ ಇಲ್ಲ, ನನ್ನ ಉತ್ತರನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ.
ನಾನು ನಿಮ್ಮ ಮೇಲೆ ಇಟ್ಟಿರೋ ಗೌರವಕ್ಕೆ, ನನಗೆ ನಿಮ್ಮ ಮೇಲಿರೋ ಸ್ನೇಹಕ್ಕೆ ಈ ಪ್ರೀತಿ ಅನ್ನೋ ಬಣ್ಣನ ಹಚ್ಚಬೇಡಿ. ಯಾವ ಬಣ್ಣ ಹಚ್ಚೋದು ಬೇಕಾಗಿಲ್ಲ, ಎಲ್ಲ ನಿನ್ನ ಕಣ್ಣಲ್ಲೇ ಕಾಣಿಸ್ತಾ ಇದೆ. ನೀನು ಸುಳ್ಳು ಹೇಳಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ನೋಡ್ ಪದ್ಮಿನಿ, ನಾನು ಇದುವರೆಗೂ ಯಾವ ಹುಡುಗಿಯಿಂದನೂ ಹೋದೋನಲ್ಲ, ಯಾರ ಪ್ರೀತಿಗಾಗೂ ಹಂಬಲಿಸ್ದೋನಲ್ಲ. ಆದರೆ ನೀನು ನನ್ನ ಜೀವನದಲ್ಲಿರಬೇಕು ಅಂತ ಬಯಸ್ತಿದ್ದೀನಿ. ಅದು ಹೇಗೆ ನನ್ನ ಪ್ರೀತಿ ದಾಟ್ ಹೋಗ್ತೇನೆ ನೀನು? ಒಂದು ತಿಳ್ಕೊ, ನನ್ನ ಪ್ರೀತಿನ ಈ 2 ಎಳೆ ಚಿನ್ನದ ತಾಳಿ ಸುಳ್ಳು ಮಾಡೋದಿಲ್ಲ. ಅದಕ್ಕೆ ನಾನು ಬೆಲೆನೂ ಕೊಡೋದಿಲ್ಲ. ನೀವು ಬೆಲೆ ಕೊಡದಿದ್ರು ಈ ಮನೆಯವರು, ಈ ಸಮಾಜ ಬೆಲೆ ಕೊಡೋದು ತಾಳಿಗೆ. ಸಮಾಜನ ಬಿಡಿ, ಮನೆಯವ್ರನ್ನ ಮನ್ಸು ನೋಯಿಸಿ ನೀವು ನಾನೇ ಬೇಕು ಅಂತ ಹಠ ಹಿಡಿತೀರಾ. ನನ್ನ ನಿರ್ಧಾರ ನಿನ್ನ ಮನ್ಸಿನ ಥರ ಬದಲಾಗಲ್ಲ. ನನಗೆ ನಿನ್ನ ಥರ ಸುಳ್ಳು ಹೇಳೋಕ್ಕೂ ಬರಲ್ಲ. ಕೊನೆಯದಾಗಿ ನನ್ನ ನಿರ್ಧಾರ ಹೇಳ್ತೀನಿ, ಕೇಳಿಸ್ಕೊ. ನಂದನ್ಗೆ ಪದ್ಮಿನಿ ಬೇಕು, ಪದ್ಮಿನಿಗೂ ನಂದನ್ ಬೇಕು. ಅವರಿಬ್ರು ಒಟ್ಟಿಗೆ ಬದುಕ್ತಾರೆ. ಇದನ್ನ ಯಾರು ತಡೆಯೋಕ್ಕಾಗಲ್ಲ. ನೀನು ಯಾವತ್ತಿದ್ರೂ ನನ್ನ ಹೆಂಡ್ತಿನೇ, ಈ ಮನೆ ಸೊಸೆ. ಏನೋ ಪೂರ್ವಿ ನಮ್ಮನೆ ಸೊಸೆನಾ? ಅಲ್ಲ, ಇದು ಹ್ಯಾಕ್ ಸಾಧ್ಯ ಅಮ್ಮಾಜಿ? ಯಾಕೆ ಸಾಧ್ಯ ಇಲ್ಲ? ಪೂರ್ವಿ ನಂದನ್ ಹೆಂಡತಿ ಅಂದಮೇಲೆ ಅವಳು ಈ ಮನೆ ಸೊಸೆ ತಾನೆ. ಗಂಡು ಹೆಣ್ಣು ನಡುವೆ ಎಷ್ಟೇ ಪ್ರೀತಿ ಇದ್ರೂ ಗಂಡ ಹೆಂಡತಿ ಆಗೋದು ತಾಳಿ ಕಟ್ಟದಾಗ ಮಾತ್ರ. ಎಲ್ಲರೂ ಆ ತಾಳಿಗೆ ಅಲ್ವಾ ಬೆಲೆ ಕೊಡೋದು? ಆದ್ರೂ ಅಮ್ಮಾಜಿ ಇದನ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನರೇಂದ್ರ. ನೀನು ಒಂದ್ಸಲ ಯೋಚನೆ ಮಾಡಿ ನೋಡು. ತೇನ ವೀಣಾ ತೃಣಮಪಿ ನ ಚಲತಿ. ಈ ಪ್ರಪಂಚದಲ್ಲಿ ಆ ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋದಿಲ್ಲ. ನಮ್ ನಂದನ್ನು ಪೂರ್ವಿಗೆ ಯಾಕೆ ತಾಳಿ ಕಟ್ಟದ? ಪದ್ಮಿನಿ ಅದೇ ಸಮಯಕ್ಕೆ ಸರಿಯಾಗಿ ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೊರಗಡೆ ಹೋಗುವಂತ ಮನಸ್ಸು ಯಾಕೆ ಬಂತು? ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿ ನೋಡಿದಾಗ ಏನಾಗಬೇಕಾಗಿದೆಯೋ ಅದೆಲ್ಲವೂ ಸರಿಯಾಗಿ ಆಗಿದೆ ಅಂತ ನಿನಗನ್ಸಲ್ವಾ? ಓ ಅಮ್ಮಾಜಿ, ನೀವು ಹೇಳ್ತಾ ಇರೋದೆಲ್ಲ ಸರಿ ಅಂತ ಅನ್ನಿಸ್ತಾ ಇದೆ. ಆದರೆ ಇದನ್ನು ಒಪ್ಕೊಳ್ಳೋಕ್ಕೆ ನನ್ನ ಕೈಲೇ ಆಗ್ತಾ ಇಲ್ಲ. ಇನ್ನು ನಮ್ಮ ನಂದನ್ ಹೇಗೆ ಒಪ್ಕೋತಾನೆ? ಇದರಿಂದ ಅವನ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಹಾಳಾಗ್ಬಿಡುತ್ತೇನೋ ಅನ್ನೋ ಆತಂಕ ನನಗೆ. ನನಗೆ ನನ್ನ ಮೊಮ್ಮಗನ ಜೀವನ ಎಷ್ಟು ಮುಖ್ಯನೋ ಹಾಗೆ ಈ ಮನೆ ಮರ್ಯಾದೆ ಗೌರವ ಅಷ್ಟೇ ಮುಖ್ಯ. ಇದರಲ್ಲಿ ನನಗೆ ಈ ಮನೆ ಗೌರವ ಮಾತ್ರ ಅಲ್ಲ, ಜೊತೆಗೆ ಒಂದು ಹೆಣ್ಣಿನ ಜೀವನ ಅಡಗಿದೆ. ಇದೆರಡಕ್ಕೂ ಚ್ಯುತಿ ಬರೆದ ಹಾಗೆ ತೀರ್ಮಾನ ತಗೊಳ್ಳೋದು ತುಂಬಾ ಮುಖ್ಯ ನರೇಂದ್ರ. ಅದಕ್ಕೆ ನಾನು ಈ ನಿರ್ಧಾರ ಮಾಡಿದ್ದೀನಿ. ಪೂರ್ವಿ ಈ ಮನೆ ಸೊಸೆ, ಅವಳನ್ನ ನಾನು ಈ ಮನೆ ತುಂಬಿಸ್ಕೋತೀನಿ. ಅವಳು ನಂದನ್ ಜೊತೆ ಜೀವನ ಮಾಡೋ ಹಾಗೆ ನಾನು ಮಾಡ್ತೀನಿ. ಆದರೆ ಪಾಪ ಪದ್ಮಿನಿ ಅಮ್ಮಾಜಿ, ಅವಳು ತುಂಬ ಒಳ್ಳೆ ಹುಡುಗಿ. ಮದುವೆನಲ್ಲಿ ಅವಳು ತಪ್ಪು ಮಾಡಿದಾಳೆ ನಿಜ. ಆದರೆ ಎಲ್ಲರ ದೃಷ್ಟಿನಲ್ಲಿ ಪದ್ಮಿನಿ ನಂದನ್ ಹೆಂಡ್ತಿ, ಈ ಮನೆ ಸೊಸೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಂದನ್ನು ಅದನ್ನೇ ನಂಬ್ಕೊಂಡಿದ್ದಾನಲ್ವಾ? ಪೂರ್ವಿನೇ ಈ ಮನೆ ಸೊಸೆ ಅಂತ ನಾನು ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಗೊಂದಲ ಅನ್ನೋ ತಕ್ಕಡಿ ತೂಗಾಡ್ತಾ ಇದೆ ನರೇಂದ್ರ. ನಂದೊಂದು ಪೂರ್ವಿನ ಒಟ್ಟಿಗೆ ಸೇರ್ಸೋಣ ಅಂತ ನೋಡಿದ್ರೆ ಪದ್ಮಿನಿ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ಪದ್ಮಿನಿ ನಂದನ್ನ ಸೇರ್ಸೋಣ ಅಂದ್ರೆ ಮನಸ್ಸೊಪ್ತಾ ಇಲ್ಲ. ನ್ಯಾಯವಾಗಿ ನೋಡಿದ್ರೆ ಪೂರ್ವಿನೇ ನಂದನ್ ಹೆಂಡತಿ. ಪದ್ಮಿನಿ ದೊಡ್ಡ ತಪ್ಪು ಮಾಡಿರ್ಬೋದು, ಹಾಗಂತ ಅವಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ.
ಅವಳನ್ನ ಕತ್ತಿ ಹಿಡಿದು ಮನೆಯಿಂದ ಆಚೆ ತಳ್ಳೋಂಥ ಮನಸ್ಥಿತಿನೂ ನಂದಲ್ಲ ನರೇಂದ್ರ. ಈಗೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನೋಡೋಣ. ಮೊದಲು ನಮ್ಮ ನಂದನ್ ಪದ್ಮಿನಿ ಸಂಬಂಧ ಎಲ್ಲಿವರೆಗೂ ಬಂದಿದೆ ತಿಳ್ಕೊತೀನಿ. ಆಮೇಲೆ ಪದ್ಮಿನಿ ವಿಷಯ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಸಾಕು. ಪೂರ್ವಿ ನಿಶ್ಚಿತಾರ್ಥ ಅಂತ ಕೇಳಿ ತುಂಬ ಖುಷಿಪಟ್ಟಿದ್ದೆ. ಇಂಥ ಟೈಮಲ್ಲಿ ನಾನು ಗುಜರಾತಿಗೆ ಬರಬೇಕಿತ್ತು ಅಂತ ಜನಾರ್ದನ್ ಹತ್ರ ಹೇಳಿ ಬೇಸರ ಮಾಡ್ಕೊಂಡಿದ್ದೆ. ಆದರೆ ನಿಶ್ಚಿತಾರ್ಥ ನಿಂತೋಯ್ತು ಅಂತ ಕೇಳಿ ತುಂಬ ಬೇಸರ ಆಯಿತು. ಮನೆ ಪರಿಸ್ಥಿತಿ ಸರಿ ಇಲ್ಲ, ನೀವು ಹೋಗಿ ಇಲ್ಲಿನ ಮೀಟಿಂಗ್ಸ್ ಎಲ್ಲ ನಾನು ನೋಡ್ಕೋತೀನಿ ಅಂತ ಜನಾರ್ದನ್ ಫ್ಲೈಟ್ ಟಿಕೆಟ್ ಮಾಡಿ ಕಳಿಸ್ಬಿಟ್ಟ. ಏನು ಮಾಡೋದಣ? ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತಾರಲ್ಲ, ಹಾಗೆ ನಾವು ಅಂದ್ಕೊಂಡಿದ್ದೇ ಒಂದು, ಅದಾಗಿದ್ದೇ ಇನ್ನೊಂದು. ಆದರೆ ಪೂರ್ವಿ ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಹೀಗಾಗಿದ್ದು ಕೇಳಿ ತುಂಬ ನೋವಾಯಿತು. ಪಾಪ ಬೀಗರಿಗೂ ಎಷ್ಟು ಬೇಜಾರಾಗಿರುತ್ತೋ ಏನೋ. ಹೋಗ್ಲಿ ಬಿಡು ವೀರೇಂದ್ರ, ಆಗಿದ್ದಾಗೋಯ್ತು, ಏನು ಮಾಡೋದಕ್ಕಾಗಲ್ಲ. ಮಾಲ್ತಿ, ನಂದನು ಪದ್ಮಿನಿ ಊಟಕ್ಕೆ ಬರಲಿಲ್ವಾ? ಅಮ್ಮಾಜಿ, ಪದ್ಮಿನಿ ಇನ್ನೂ ಜಗಳ ಮಾಡ್ತಿದ್ದಾಳೇನೋ. ಪಾಪ ನಂದನ್ ಅವಳನ್ನ ಸಮಾಧಾನ ಮಾಡೋಕ್ಕಾಗದೆ ಒದ್ದಾಡ್ತಿದ್ದಾನೇನೋ. ಜಗಳನ? ಏನು ಜಗಳ? ಅಯ್ಯೋ, ಅಂಥದ್ದೆಲ್ಲ ಏನೂ ಇಲ್ಲ ರೀ. ಇರತ್ತಲ್ಲ ಗಂಡ ಹೆಂಡತಿ ಮತ್ತೆ. ಓ ಬಾ ನಂದನ್, ನಾನೇ ಕರಿಯೋಕ್ಕೆ ಬರೋಣ ಅಂತಿದ್ದೆ. ಪದ್ಮಿನಿ ಬರೋದಿಲ್ವಾ ಊಟಕ್ಕೆ? ಅಜ್ಜಿ, ಅದು ಪದ್ಮಿನಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ. ಪಾಪ ಅವಳಿಗೂ ಬೇಜಾರಾಗಿರುತ್ತೆ. ಸರಿ, ನೀನು ಬಾ ಊಟಕ್ಕೆ ಕೂತ್ಕೋಬಾ, ನಾನು ಅವಳನ್ನ ಕರ್ಕೊಂಬರ್ತೀನಿ. ಅಮ್ಮಾಜಿ, ಪದ್ಮಿನಿನ ಕರೆಯೋದಕ್ಕೆ ನೀವು ಹೋಗ್ತೀರಾ? ಅಲ್ಲ, ಇಷ್ಟಕ್ಕೆಲ್ಲ ನೀವ್ಯಾಕೆ ಹೋಗಬೇಕು ಅಂತ. ಹೌದಮ್ಮಾಜಿ, ನಾನೇ ಹೋಗಿ ಕರ್ಕೊಂಬರ್ತೀನಿ, ನೀವು ಊಟ ಮಾಡಿ. ಪರವಾಗಿಲ್ಲ, ನಾನು ಕರ್ಕೊಂಬರ್ತೀನಿ. ಅಜ್ಜಿ, ನೀನು ಊಟ ಮುಂದುವರ್ಸು, ನಾನೇ ಕರ್ಕೊಂಬರ್ತೀನಿ. ಅತ್ತೆ, ಅಮ್ಮಾಜಿ ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಿಲ್ವಾ? ಹೌದು ಚೆಂಚು, ನನಗೂ ಹಾಗೆ ಅನಿಸ್ತಾ ಇದೆ. ಪದ್ಮಿನಿ, ಏನಾಯ್ತು? ತಲೆ ನೋವ್ತಿದ್ಯಾ? ಅದಕ್ಕೆ ಯಾರಾದರೂ ಹಿಂಗೆ ಬಟ್ಟೆ ಕಟ್ತಾರಾ? ಒಳ್ಳೆ ಚಿಕ್ಕ ಮಕ್ಳು ಥರ ಆಡ್ತೀಯಪ್ಪ. ನೀನು ಯೋಚಿಸೋದು ಹಂಗೇನೆ. ಮೊದಲು ತೆಗಿ ಇದನ್ನ. ಇದನ್ನೇನಾದರೂ ಬಿಚ್ಚಿದ್ರೆ ನನ್ನ ತಲೆ ಸಿಡ್ದು ಹೋಳಾಗ್ತೈತೆ. ಹೆದರು ಬೇಡ, ಹಾಗೇನಾದರೂ ಆದರೆ ನಾನು ಜೋಡಿಸ್ಕೊಡ್ತೀನಿ. ಮೊದಲು ತೆಗಿ ಇದನ್ನು. ಸ್ವಲ್ಪ ಸುಮ್ಮನಿರ್ತೀಯಾ? ಇದು ನಮ್ಮ ಹುಡುಗಿದು ಪುಟ್ಟ ತಲೆ. ಇದು ಏನೇನೋ ಯೋಚಿಸುತ್ತೆ, ಸುಳ್ಳು ಹೇಳಕ್ಕೆ ಬರದೆ ಒದ್ದಾಡುತ್ತೆ, ಮುದ್ದಾಗಾಡುತ್ತೆ, ಜಗಳ ಮಾಡುತ್ತೆ. ಇದಕ್ಕೆ ಹೋಗಿ ಈ ಥರ ಬಟ್ಟೆ ಕಟ್ಟಿದ್ಯಲ್ಲ, ಬುದ್ಧಿ ಇಲ್ಲ ನಿಂಗೆ? ತಲೆ ನೋವ್ತಿದ್ರೆ ಟ್ಯಾಬ್ಲೆಟ್ ತೊಗೋಬೇಕು ಪದ್ಮಿನಿ. ಬಾ, ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸುವಿಗೆ ತಲೆನೋವು ಬಂದಿರುತ್ತೆ. ಹೌದು, ನನಗೆ ಯೋಚನೆ ಮಾಡೋಕ್ಕೆ ಬೇರೆ ಯಾವುದೂ ವಿಷಯ ಇಲ್ಲ. ಹಸುವಾಗಿರೋದಕ್ಕೆ ನಂಗೆ ತಲೆನೋವು ಬಂದಿರುತ್ತಲ್ವಾ? ಛೇ, ನನಗಿದು ಗೊತ್ತೇ ಆಗಲಿಲ್ವಲ್ಲ. ನೀನು ಬೇಡದಿರೋ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದು ನಿಲ್ಲಿಸ್ಬೇಕು. ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ಊಟ ಮಾಡೋಣ. ನಂಗೆ ಊಟ ಬೇಡ.
ಹಠ ಮಾಡಬೇಡ ಪದ್ಮಿನಿ, ಎರಡೇ ಎರಡು ತುತ್ತು ಬಾ. ಬೇಡ, ನಂಗೆ ಹಸಿವಿಲ್ಲ. ಅದು ಹೇಗೆ ಹಸುವಿರಲ್ಲ? ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ ನೀನು. ಸುಮ್ಮನೆ ರಗಳೆ ಮಾಡಬೇಡ ಬಾ. ಬೇಡ ಅಂತ ಹೇಳಿದ್ಮೇಲೂ ಈ ಥರ ಒತ್ತಾಯ ಮಾಡೋದು ಸರಿಯಲ್ಲ ನಂದನವರೇ. ನನಗೆ ಬೇಡ ಅಂದರೆ ಬೇಡ ಅಷ್ಟೇ. ಏನಕ್ಕೆ ನಗು? ಬೇಡ ಅಂದಮೇಲೆ ಒತ್ತಾಯ ಮಾಡಬಾರ್ದಲ್ವಾ? ನಿಂಗೆ ಈ ವಿಷಯ ಗೊತ್ತು ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಇಷ್ಟು ದಿನ ನಿನ್ನ ಡಿಕ್ಷನರಿಲಿ ಬೇಡ ಅಂದರೆ ಬೇಕು ಅಂತ ಅರ್ಥ ಇದೆಯೇನೋ ಅಂದ್ಕೊಂಡಿದ್ದೆ. ಬೇಡ ಅಂದರೂ ಫೋರ್ಸ್ ಮಾಡಿದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ಈಗ ಅರ್ಥ ಆಗ್ತಾ ಇದೆಯಾ? ಬಿಡು, ಈಗ ಈ ವಿಷಯ ಯಾಕೆ? ನಿನ್ನ ತಲೆನೋವು ಹೆಚ್ಚು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಆಮೇಲೆ ನೀನು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ನನಗೆ ತಲೆನೋವು ಬಂದರೂ ಬಂತು. ಈ ಮ್ಯಾಟ್ರೇ ಬೇಡ, ಬಾ ಊಟಕ್ಕೆ. ನಿಮ್ಗೆ ಎಷ್ಟು ಸಲ ಹೇಳೋದು ನನ್ಗೆ ಊಟ ಬೇಡ, ನೀವು ಹೋಗಿ ಮಾಡಿ. ನಂಗೆ ಬೇಡ ಕಣವ, ನಂಗೆ ಬೇಡ. ಬಟ್ಟೆ ಹಾಕೋ ಹಸ್ತಿಲ್ಲ, ಆಮೇಲೆ ಬೇಕಾದ್ರೆ ಉಣ್ತಿ ನೋಡಿ ಕೈ. ಅಪ್ಪಯ್ಯ, ಊಟ ಮಾಡಕ್ಕೆ ಶುರು ಮಾಡಿದ್ರೆ ತಾನಾಗೆ ಹಸ್ವಾಗ್ತೈತೆ. ಹ್ಞೂ ಅಪ್ಪಯ್ಯ, ಊಟ ಮಾಡಿ. ಸೇರಿದಷ್ಟು ಊಟ ಮಾಡೋಣಯ್ಯ. ಪೂರ್ವಿ ಬಂದವಳೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಸುಖನೇ ಬೇರೆ. ಅಲ್ಲ ಕಣವ, ನನಗೆ ಈಟ್ ಒಂಥರ ಅನ್ನ ಹಾಕ್ಬಿಡೋದ? ಎಂದ ನಾನು ಉಂಡಿದ್ದೀನಿ ಐಟ್ ಅಂತ. ನನ್ನ ಕೈಲಿ ಹಾಕಿಲ್ಲ ಬಿಡು. ತಗ ಏ ಅಪ್ಪಯ್ಯ, ಈಟೊಂದು ನಂಗೂ ಜಾಸ್ತಿ ಆಗ್ತೈತೆ. ಅಯ್ಯೋ, ನಂಗೆ ಯಾಕವ ಆಗ್ತಿದೀಯಾ? ನಾನು ಬಾಯಾರಿಕೆ ಆಗಿತ್ತು ಅಂತ ಹೊಟ್ಟೆ ತುಂಬಾ 2 ಚೊಂಬ್ ನೀರು ಕುಡ್ದಿವ್ನಿ. ನನ್ನ ಹೊಟ್ಟೆಗೆ ಜಾಗನೇ ಇಲ್ಲ. ತಗೊಳ್ಳಿಯಮ್ಮ. ಏ ಊರ್ವಶಿ, ನಾನು ಮೊದಲು ಬಡ್ಸ್ಕೊಂಡಿದ್ದೆ, ನಂಗೆ ಹೆಚ್ಚಾಗಿತ್ತು. ಪಾವನಿ ಉಣ್ಣವ್ವ. ಅವ್ವ, ನಾನು ಯಾವ ಥರ ಇಷ್ಟು ಊಟ ಮಾಡ್ತೀನ? ಇರು, ಪಾತ್ರೆಗೆ ಹಾಕ್ತೀನಿ. ತಡಿ. ಬೇಡ ಸರ್ ಅಂದ್ರೆ ನಿಮ್ಮ ಅಕ್ಕನಿಗೆ ಬೋ ಆಸೆ ಎಲ್ಲಿ ಇರ್ಕ. ಬಿಡ್ಬಿಡು, ಸಾ ಹಾಂ ಹಾಕೋ. ಅಮ್ಮಾಜಿ, ಯಾಕೆ ಊಟ ಮಾಡ್ತಿಲ್ಲ? ಮಾಡ್ತೀನಿ. ನಂದನ್, ಪದ್ಮಿನಿ ಊಟಕ್ಕೆ ಬರಲಿಲ್ವಾ? ಅಜ್ಜಿ ಅವಳಿಗೆ ತಲೆನೋವಂತೆ, ಊಟ ಬೇಡ ಅಂತ ಹೇಳಿದ್ಲು. ತಲೆನೋವಾ? ಹಸುವಿಂದಾನೇ ತಲೆನೋವು ಬಂದಿರತ್ತೆ. ಹೋಗಿ ಊಟಕ್ಕೆ ಕರಿ. ಇರು, ನಾನೇ ತಟ್ಟೆಗೆ ಹಾಕ್ಕೊಡ್ತೀನಿ. ಅಮ್ಮ, ಅವಳು ಬೇಡ ಅಂತಿದ್ದಾಳೆ, ಫೋರ್ಸ್ ಮಾಡೋದು ಬೇಡ. ಆಮೇಲೆ ಹಸುವಾದ್ರೆ ನಾನೇ ಹಾಕ್ಕೊಂಡೋಗಿ ಕೊಡ್ತೀನಿ. ಹೆಂಡತಿನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ನಮ್ಮನೆ ಗಂಡಸರೆಲ್ಲ ನಂದನ್ನ ನೋಡಿ ಕಲಿಬೇಕು. ಕರೆಕ್ಟ್ ಅತ್ತೆ. ಪದ್ಮಿನಿ ಎಷ್ಟೇ ಸೆಟ್ ಮಾಡ್ಕೊಂಡ್ರು ನಂದನಿಗೆ ಮಾತ್ರ ಪದ್ಮಿನಿ ಮೇಲೆ ಒಂಚೂರು ಪ್ರೀತಿ ಕಮ್ಮಿ ಆಗಲ್ಲ. ವಾವ್, ಇಂಥ ಗಂಡ ಸಿಗೋದಕ್ಕೆ ಅದು ಎಷ್ಟು ಪುಣ್ಯ ಮಾಡಿರ್ಬೇಕು. ಚಂಚಲ, ನಾನು ಏನು ಮಾತಾಡ್ತೀನಿ ಅಂತ ಅಮ್ಮಾಜಿ ನನ್ಗೆ ಹಂಗೆ ಬೈದ್ರು. ಚಂಚಲ, ಅಮ್ಮಾಜಿಗೆ ಇವತ್ತೇನೋ ಆಗಿದೆ. ಏನಾಗಿದೆ ಅಂತ ನನಗೂ ಅರ್ಥ ಆಗಲ್ಲ. ನಂದನ್, ಏನದು? ಪದ್ಮಿನಿಗೆ ತಲೆನೋವು ಟ್ಯಾಬ್ಲೆಟ್ ಅಪ್ಪ. ನೀನು ಊಟ ಮಾಡಲ್ವೇನೋ? ನೀವೆಲ್ಲ ಊಟ ಮಾಡಿ ಚಿಕ್ಕಪ್ಪ, ನಾನು ಆಮೇಲೆ ಮಾಡ್ತೀನಿ. ಪಾಪ ನಮ್ಮ ನಂದನ್ ಪದ್ಮಿನಿನ ಅದೆಷ್ಟು ಹಚ್ಕೊಂಡಿದ್ದಾನೆ. ನಂದನ್ನು ಪದ್ಮಿನಿನ ತುಂಬ ಕಾಳಜಿ ಮಾಡ್ತಾನೆ. ಇವರಿಬ್ಬರಿಗೂ ಅದೇನೋ ಜಗಳ ಆಗಿದ್ರು ಕೂಡ ನಂದನ್ನು ಅದನ್ನು ಸ್ವಲ್ಪನೂ ತೋರಿಸ್ಕೊಳ್ಳದೆ, ಬೇಸರನೂ ಮಾಡ್ಕೊಳ್ಳದೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ ನೋಡು. ಅಂದರೆ ಇವರಿಬ್ಬರ ಸಂಬಂಧ ತುಂಬ ಗಟ್ಟಿಯಾಗಿದೆ, ಒಳ್ಳಲ್ಲ ಅಂತ ಆಯಿತು.